ನಮಸ್ಕಾರ ವೀಕ್ಷಕರೇ, ಡಿಜಿಟಲ್ ಕನ್ನಡ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನೀವು ಲೈಕ್ಸ್ ನೀಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಇನ್ನೂ ಅನೇಕ ಸ್ಟೋರಿಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ನಮಗೆ ಎನರ್ಜಿ ನೀಡಿದಂತಾಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವೀಕ್ಷಕರೇ, ಯಾವುದೇ ವೈದ್ಯರನ್ನು ಬೇಕಿದ್ರೂ ಕೇಳಿ, ನಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಕಾರಣ ನಮ್ಮ ಜೀವನ ಶೈಲಿಯೇ ಹೊರತು ಬೇರೆ ಯಾವುದೂ ಅಲ್ಲ ಅನ್ನೋ ಮಾತು ಬರುತ್ತೆ. ಇದರಲ್ಲಿ ಬಹುಮುಖ್ಯವಾದದ್ದು ಅಂದರೆ ಆಹಾರ ಶೈಲಿ. ಆಯಾ ಕಾಲಕ್ಕೆ ಅಗತ್ಯವಾದ ಆಯಾ ಕಾಲದಲ್ಲಿ ಮಾತ್ರ ಸಿಗುವ ಆಹಾರಗಳನ್ನು ಸೇವಿಸುವ ಬದಲು ನಾವು ನಮ್ಮ ನಾಲಿಗೆಗೆ ರುಚಿಯನ್ನು ಆಹಾರವನ್ನೇ ಹೆಚ್ಚು ಹೆಚ್ಚು ಉಪಯೋಗಿಸ್ತೀವಿ. ಇದರಿಂದ ದೇಹಾರೋಗ್ಯದಲ್ಲಿ ಅಸಮತೋಲನ ಉಂಟಾಗುತ್ತೆ. ಬೇಸಿಗೆಯಲ್ಲಿ ಸೇವಿಸುವ ಆಹಾರಕ್ಕೂ ಚಳಿಗಾಲದಲ್ಲಿ ಸೇವಿಸಬೇಕಾದ ಆಹಾರಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಕೆಲವನ್ನ ಚಳಿಗಾಲದಲ್ಲೇ ಸೇವಿಸಬೇಕು ಅಂತ ನಮ್ಮ ಹಿರಿಯರು ಮಾಡಿದ ಪದ್ಧತಿಗಳನ್ನು ಮೂಢನಂಬಿಕೆ ಅಂತ ಕರಿತೀವಿ. ಆದರೆ ಅವುಗಳಿಗಿರುವ ವೈಜ್ಞಾನಿಕ ಕಾರಣಗಳನ್ನು ಅರಿಯೋದಕ್ಕೆ ಹೋಗೋದೇ ಇಲ್ಲ. ಚಳಿಗಾಲದಲ್ಲಿ ಮಾತ್ರ ಸಿಗುವ ಕೆಲವು ಹಣ್ಣು ತರಕಾರಿಗಳು ಆ ಹವೆಯಲ್ಲಿ ದೇಹದ ಆರೋಗ್ಯಕ್ಕೆ ಒಳ್ಳೆಯದಾಗಿವೆ. ಚಳಿಗಾಲದಲ್ಲಿ ದೇಹದ ಆರೋಗ್ಯದ ಮೇಲೆ ಹೆಚ್ಚು ಪ್ರಭಾವ ಬೀರುವ ದೇಹದ ಆರೋಗ್ಯವನ್ನು ಹೆಚ್ಚಿಸುವ 3 ತರಕಾರಿಗಳ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಹಂಚ್ತಾ ಇದ್ದೀನಿ. ಅದರಲ್ಲಿ ಮೊದಲನೆಯದು ನವಿಲುಕೋಲು ಅಥವಾ ನವಿಲುಕೋಸು. ವೀಕ್ಷಕರೇ, ನವಿಲುಕೋಸಿನಲ್ಲಿ ಕ್ಯಾಲ್ಶಿಯಂ ಸಮೃದ್ಧವಾಗಿದೆಯಂತೆ. ಇದು ಮೂಳೆಗಳು ಮತ್ತು ಹಲ್ಲುಗಳನ್ನು ಬಲಪಡಿಸುತ್ತೆ. ಮಸಲ್ಗಳಿಗೂ ಇದು ತುಂಬಾ ಒಳ್ಳೆಯದು. ನವಿಲುಕೋಸಿನಲ್ಲಿ ವಿಟಮಿನ್ ಎ ಇದೆ. ಇದು ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತಂತೆ. ಇದು ಹೃದ್ರೋಗದ ಬೆಳವಣಿಗೆಯ ಅಪಾಯವನ್ನು ಕಡಿಮೆ ಮಾಡುತ್ತಂತೆ. ಜೊತೆಗೆ ನರಮಂಡಲದ ಕಾರ್ಯನಿರ್ವಹಣೆಯನ್ನು ರಕ್ಷಿಸುತ್ತೆ ಅಂತಾರೆ. ನವಿಲುಕೋಸಿನಲ್ಲಿರೋ ಗ್ಲೂಕೋಸಿನೋಲೇಟ್ಗಳು ಮತ್ತು ಐಸೋಥಿಯೋಸೈನೇಟ್ಗಳು ರಕ್ತನಾಳಗಳನ್ನು ಹಿಗ್ಗಿಸೋದಲ್ಲದೆ ಉರಿಯೂತವನ್ನು ಕಡಿಮೆ ಮಾಡುತ್ತವಂತೆ. ಹೆಚ್ಚಿನ ಗ್ಲೂಕೋಸಿನೋಲೇಟ್ ಸೇವನೆಯು ಹೃದಯದ ಕಾಯಿಲೆಗಳು ಎದುರಾಗುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತವೆ ಅಂತಾರೆ. ಅಷ್ಟೇ ಅಲ್ಲ, ಐಸೋಥಿಯೋಸೈನೇಟ್ಗಳು ರಕ್ತನಾಳಗಳಲ್ಲಿ ಇರಬಹುದಾದಂತಹ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡುತ್ತವಂತೆ. ಇನ್ನು ನವಿಲುಕೋಸಿನಲ್ಲಿ ವಿಟಮಿನ್ B6 ಅಧಿಕ ಪ್ರಮಾಣದಲ್ಲಿದೆ. ಇದು ಪ್ರೋಟೀನ್ಗಳು ಜೀವರಾಸಾಯನಿಕ ಕ್ರಿಯೆಗೆ ಒಳಪಡಲು, ಕೆಂಪು ರಕ್ತಗಣಗಳ ಉತ್ಪಾದನೆ ಮತ್ತು ರೋಗ ನಿರೋಧಕ ಕ್ರಿಯೆ ಬಲಗೊಳಿಸುವುದು ಸೇರಿದಂತೆ ಇನ್ನೂ ಹಲವಾರು ಕಾರ್ಯಗಳಿಗೆ ಅಗತ್ಯವಾಗಿದೆ. ಅಷ್ಟೇ ಅಲ್ಲ, ನವಿಲುಕೋಸು ವಿಟಮಿನ್ ಸಿಯ ಅತ್ಯುತ್ತಮ ಮೂಲವೂ ಆಗಿದೆ. ಇದು ಬಿಳಿ ರಕ್ತ ಕಣಗಳ ಕಾರ್ಯವನ್ನು ಬೆಂಬಲಿಸುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಇನ್ನಷ್ಟು ಬಲಪಡಿಸುತ್ತಂತೆ. ಅಲ್ಲದೆ ನವಿಲುಕೋಸಿನಲ್ಲಿ ಹಲವಾರು ಆ್ಯಂಟಿ ಆಕ್ಸಿಡೆಂಟ್ಗಳು ಸಮೃದ್ಧ ಪ್ರಮಾಣದಲ್ಲಿವೆ. ವಿಟಮಿನ್ ಸಿ, ಆ್ಯಂಥೋಸಯಾನಿನ್ಗಳು, ಐಸೋಥಿಯೋಸೈನೇಟ್ಗಳು ಮನುಷ್ಯನ ಜೀವಕೋಶಗಳನ್ನು ಕ್ಯಾನ್ಸರ್ಕಾರಕ ಫ್ರೀ ರ್ಯಾಡಿಕಲ್ ಎಂಬ ಕಣಗಳ ದಾಳಿಯಿಂದ ರಕ್ಷಿಸುತ್ತಂತೆ. ನವಿಲುಕೋಸಿನಲ್ಲಿ ಉತ್ತಮ ಪ್ರಮಾಣದ ಫೈಬರ್ನ ಅಂಶ ಇದೆ. ನಮ್ಮ ಜೀರ್ಣಾಂಗಗಳ ಕಾರ್ಯವ್ಯವಸ್ಥೆಗೆ ಈ ಫೈಬರ್ ಅವಶ್ಯವಾಗಿದ್ದು, ಜೀರ್ಣಗೊಂಡ ಆಹಾರ ಸುಲಭವಾಗಿ ಚಲಿಸಲು ಹಾಗೂ ಆರೋಗ್ಯ ಸ್ನೇಹಿ ಬ್ಯಾಕ್ಟೀರಿಯಾಗಳಿಗೆ ಶಕ್ತಿಯನ್ನು ಒದಗಿಸಲು ನೆರವಾಗುತ್ತವೆ. ಈ ಬ್ಯಾಕ್ಟೀರಿಯಾಗಳೇ ನಮ್ಮ ಆಹಾರವನ್ನು ಒಡೆದು ಚಿಕ್ಕ ಸಂಕಲೆಯ ಕೊಬ್ಬಿನ ಆಮ್ಲಗಳಾಗಿಸುತ್ತವೆ. ಈ ಕೊಬ್ಬಿನ ಆಮ್ಲಗಳೇ ನಮ್ಮ ಜೀರ್ಣಾಂಗಗಳ ಪ್ರತಿ ಜೀವಕೋಶಗಳನ್ನು ಪೋಷಿಸುತ್ತವೆ ಹಾಗೂ ಹೃದಯದ ಆರೋಗ್ಯ ವೃದ್ಧಿಸಲು ಹಾಗೂ ಸ್ಥೂಲಕಾಯ ತಡೆಯಲು ನೆರವಾಗುತ್ತದೆ ಎನ್ನಲಾಗುತ್ತೆ. ಇನ್ನು ಎರಡನೆಯದು ಅವರೆಕಾಳು. ಅವರೆಕಾಳಿನಲ್ಲಿ ಹಲವಾರು ಬಗೆಯ ವಿಟಮಿನ್ಗಳು, ಖನಿಜಾಂಶಗಳು, ಪ್ರೋಟೀನ್ ಮತ್ತು ನಾರಿನಾಂಶ ಇದೆ. ಅವರೆಕಾಳು ವಿಟಮಿನ್ ಬಿಯಿಂದ ಸಮೃದ್ಧವಾಗಿದ್ದು, ಇದು ದೇಹದ ಅಂಗಾಂಶಗಳಿಗೆ ಬೇಕಾಗಿರುವಂತಹ ಶಕ್ತಿ ನೀಡುತ್ತಂತೆ. ಮೆದುಳು ಮತ್ತು ನರಕೋಶಗಳನ್ನು ಸರಿಯಾಗಿಡಲು ಇದು ತುಂಬ ಸಹಕಾರಿಯಂತೆ. ಅವರೆಕಾಳನ್ನು ತಿನ್ನೋದ್ರಿಂದ ಮೆದುಳಿನ ಕ್ರಿಯೆ ಉತ್ತಮವಾಗುವುದಲ್ಲದೆ ಇದರಲ್ಲಿ ಇರೋ ತಾಮ್ರದ ಅಂಶ ಮಾನಸಿಕ ನಿಶ್ಶಕ್ತಿ ಕಡಿಮೆ ಮಾಡಿ ಏಕಾಗ್ರತೆ ಹೆಚ್ಚಾಗುತ್ತಂತೆ. ಅವರೆಕಾಳಿನಲ್ಲಿ ಇರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಅಂಶವು ಮೆದುಳಿನ ಅಂಗಾಂಶಗಳನ್ನು ಫ್ರೀ ರ್ಯಾಡಿಕಲ್ನಿಂದ ರಕ್ಷಣೆ ಮಾಡುತ್ತೆ ಅಂತಾರೆ. ಅವರೆಕಾಳಿನಲ್ಲಿ ಇರುವ ಮ್ಯಾಗ್ನೀಷಿಯಂ ಅಂಶವು ನಿದ್ರಾಹೀನತೆಯನ್ನು ತಗ್ಗಿಸುತ್ತಂತೆ. ಇದನ್ನು ಸೇವನೆ ಮಾಡಿದರೆ ರಾತ್ರಿ ವೇಳೆ ಒಳ್ಳೆಯ ನಿದ್ರೆ ಬರುತ್ತೆ ಅಂತ ಅಧ್ಯಯನಗಳು ಹೇಳುತ್ತೆ. ಅಧಿಕ ರಕ್ತದೊತ್ತಡ ಸಮಸ್ಯೆ ಇರುವವರಿಗೆ ಅವರೆಕಾಳು ತುಂಬಾ ಪರಿಣಾಮಕಾರಿಯಂತೆ. ಇದರಲ್ಲಿ ಉತ್ತಮ ಪ್ರಮಾಣದ ಪೊಟ್ಯಾಷಿಯಂ ಅಂಶವಿದ್ದು ಇದು ಆರೋಗ್ಯಕ್ಕೆ ಲಾಭಕಾರಿ. ಪೊಟ್ಯಾಷಿಯಂ ರಕ್ತನಾಳಗಳನ್ನು ಹಿಗ್ಗಿಸುತ್ತೆ ಮತ್ತು ಇದರಿಂದ ರಕ್ತವು ಸರಾಗವಾಗಿ ಹರಿದು ಹೋಗಲು ಸಹಕಾರಿ. ಇದರಿಂದ ರಕ್ತದೊತ್ತಡ ಕಡಿಮೆ ಆಗುತ್ತಂತೆ.
ಬ್ರಾಂಕೈಟಿಸ್ ಮತ್ತು ಇತರ ಕೆಲವೊಂದು ಶ್ವಾಸಕೋಶ ಸಂಬಂಧಿ ಸಮಸ್ಯೆಗಳು ಇರುವವರು ಅವರೆಕಾಳಿನಿಂದ ತುಂಬಾ ಲಾಭ ಪಡಿಬೋದು ಅಂತಾರೆ. ಇದು ಉರಿಯೂತವನ್ನು ಕಡಿಮೆ ಮಾಡೋದಲ್ಲದೆ ವಾಯುನಾಳವನ್ನು ಹಿಗ್ಗಿಸುತ್ತೆ. ಇದರಿಂದ ಸರಿಯಾಗಿ ಉಸಿರಾಡಲು ಸಹಕಾರಿಯಾಗುತ್ತೆ ಅಂತಾರೆ. ಅವರೆಕಾಳಿನಲ್ಲಿ ಸತುವಿನ ಅಂಶವು ಉತ್ತಮ ಪ್ರಮಾಣದಲ್ಲಿದೆ. ಸತು ಆಕ್ಸಿಡೇಟಿವ್ ಒತ್ತಡವನ್ನು ನಿವಾರಣೆ ಮಾಡುವುದು ಮತ್ತು ಹಲವಾರು ರೀತಿಯ ಅನಾರೋಗ್ಯಗಳನ್ನು ಕಡಿಮೆ ಮಾಡಲು ಇದು ಸಹಕಾರಿ. ಅವರೆಕಾಳಿನಲ್ಲಿ ಉತ್ತಮ ಪ್ರಮಾಣದ ನಾರಿನಾಂಶವೂ ಇದೆ. ಜೀರ್ಣಕ್ರಿಯೆಗೆ ಇದು ತುಂಬಾ ಸಹಕಾರಿ. ಅವರೆಕಾಳಿನಲ್ಲಿ ಇರುವ ನಾರಿನಾಂಶವು ಕರುಳಿನ ಕ್ರಿಯೆಯನ್ನು ಸುಧಾರಣೆ ಮಾಡುತ್ತೆ. ನಾರಿನಾಂಶವು ಕರುಳಿನ ಕ್ಯಾನ್ಸರ್ನ ಅಪಾಯವನ್ನು ಕಡಿಮೆ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಇದು ತೂಕ ಇಳಿಸಲು ಸಹಕಾರಿಯಂತೆ. ಅಷ್ಟೇ ಅಲ್ಲದೆ ಸ್ನಾಯುಗಳನ್ನು ಕೂಡ ಬಲಪಡಿಸುತ್ತೆ ಅಂತಾರೆ. ಇನ್ನು ಮೂರನೆಯದು ಮೂಲಂಗಿ. ಮೂಲಂಗಿ ಪೊಟ್ಯಾಷಿಯಂ ಮತ್ತು ಫೋಲಿಕ್ ಆಮ್ಲಗಳ ಆಗರ. ಇದು ಚಳಿಗಾಲದಲ್ಲಿ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಕಾಣೋಕೆ ಸಿಗುತ್ತೆ. ಇದನ್ನು ಚಳಿಗಾಲದಲ್ಲಿ ತಿಂದರೆ ತುಂಬಾ ಒಳ್ಳೆಯದು. ಲಿವರ್ ಮತ್ತು ಜಠರದ ಕಲ್ಮಶಗಳನ್ನು ನಿವಾರಿಸುವ ಮೂಲಕ ಅವುಗಳನ್ನು ಇದು ಸ್ವಚ್ಛಗೊಳಿಸುತ್ತಂತೆ. ರಕ್ತ ಶುದ್ಧಿಗೊಳಿಸಲು, ಥೈರಾಯ್ಡ್ ಗ್ರಂಥಿಯ ಕಾರ್ಯಕ್ಷಮತೆಗೆ ಕೂಡ ಮೂಲಂಗಿ ತುಂಬಾ ಒಳ್ಳೆಯದು ಅಂತಾರೆ. ರಕ್ತದಲ್ಲಿರುವ ಕೆಂಪು ರಕ್ತಗಣಗಳಿಗೆ ಎದುರಾಗುವ ಘಾಸಿಯನ್ನು ನಿಯಂತ್ರಿಸಿ ಕಣಗಳ ನಷ್ಟವಾಗುವಿಕೆಯನ್ನು ಇದು ತಡೆಯುತ್ತಂತೆ. ಇದರೊಂದಿಗೆ ರಕ್ತದಲ್ಲಿ ಆಮ್ಲಜನಕವನ್ನು ಕೊಂಡೊಯ್ಯುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ಮೂಲಂಗಿಗಳಲ್ಲಿ ಉತ್ತಮ ಪ್ರಮಾಣದ ಆಂಥೋಸಯಾನಿನ್ಗಳಿವೆ. ಇವು ಹೃದಯದ ಕಾರ್ಯಕ್ಷಮತೆ ಸರಿಯಾದ ಕ್ರಮದಲ್ಲಿರಲು ನೆರವಾಗುತ್ತೆ. ಆ ಮೂಲಕ ಹೃದಯ ಸಂಬಂಧಿ ಕಾಯಿಲೆಗಳಿಂದ ರಕ್ಷಿಸುತ್ತೆ ಅಂತಾರೆ. ಇದರಲ್ಲಿರುವ ಅಧಿಕ ಪ್ರಮಾಣದ ವಿಟಮಿನ್ ಸಿ, ಫೋಲಿಕ್ ಆಮ್ಲ ಮತ್ತು ಫ್ಲೇವನಾಯ್ಡ್ಗಳು ಹೃದಯಕ್ಕೆ ಒಳ್ಳೆಯದಂತೆ. ಮೂಲಂಗಿ ದೇಹಕ್ಕೆ ಅಗತ್ಯ ಪ್ರಮಾಣದ ಪೊಟ್ಯಾಷಿಯಂ ಅನ್ನು ಸಹ ಒದಗಿಸುತ್ತವೆ. ಇದು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ರಕ್ತದ ಪರಿಚಲನೆಯನ್ನು ನಿಯಂತ್ರಣದಲ್ಲಿ ಇರಿಸುತ್ತದೆ. ಮೂಲಂಗಿಯಲ್ಲಿ ಅಧಿಕ ಪ್ರಮಾಣದ ವಿಟಮಿನ್ ಸಿ ಇರುವ ಕಾರಣದಿಂದ ಇದು ನೆಗಡಿ ಮತ್ತು ಕೆಮ್ಮಿನಿಂದ ರಕ್ಷಣೆ ನೀಡುತ್ತೆ. ಅಲ್ಲದೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಉತ್ತಮಗೊಳಿಸುತ್ತೆ. ಮೂಲಂಗಿಯ ಪ್ರಯೋಜನಗಳಲ್ಲಿಯೇ ಮುಖ್ಯವಾದದ್ದು ಅಂದರೆ ರಕ್ತನಾಳಗಳನ್ನು ಬಲಪಡಿಸುವ ಅಂಗಾಂಶವಾದ ಕೊಲಾಜನ್ ಉತ್ಪಾದನೆಗೆ ಇದು ಸಹಾಯ ಮಾಡುತ್ತೆ. ಇದು ರಕ್ತನಾಳಗಳನ್ನು ಬಲಪಡಿಸುತ್ತದೆ. ಮೂಲಂಗಿ ಗ್ಲೂಕೋಸ್ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತೆ. ಅಡಿಪೋನೆಕ್ಟಿನ್ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟದ ಏರಿಳಿತಕ್ಕೆ ಕಾರಣವಾಗುವ ಹಾರ್ಮೋನ್ ಆಗಿದೆ. ಮೂಲಂಗಿಯು ಅಡಿಪೋನೆಕ್ಟಿನ್ ಅನ್ನು ನಿಯಂತ್ರಿಸುವ ಕಾರ್ಯ ಮಾಡುತ್ತಂತೆ. ಚಳಿಗಾಲದಲ್ಲಿ ಶುಷ್ಕ ವಾತಾವರಣದಿಂದ ಕೈಕಾಲುಗಳಲ್ಲಿ ತುರಿಕೆ ಉಂಟಾಗುತ್ತೆ. ಇನ್ನಿತರ ವೈರಲ್ ಕಾಯಿಲೆಗಳು ಅಧಿಕವಾಗುತ್ತೆ. ಅವುಗಳಿಂದೆಲ್ಲ ದೂರ ಇರಬೇಕು, ಆರೋಗ್ಯವಾಗಿರಬೇಕು ಅಂದರೆ ಚಳಿಗಾಲದ ಸೀಸನ್ನಲ್ಲಿ ಸಿಗುವಂತಹ ಈ ತರಕಾರಿಗಳನ್ನು ತಿನ್ನಬೇಕು ಎನ್ನುತ್ತಾರೆ ನಮ್ಮ ಹಿರಿಯರು. ಸೊ ವೀಕ್ಷಕರೇ, ಇದಾಗಿತ್ತು ಚಳಿಗಾಲದಲ್ಲಿ ಮಿಸ್ ಮಾಡಲೇಬಾರದ ತರಕಾರಿಗಳು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಗುಡ್ ಬಾಯ್. ಜೈ ಭಾರತಾಂಬೆ, ಜೈ ಕನ್ನಡಾಂಬೆ.